ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಂದೆಯೊಬ್ಬ ಮಗಳಿಗೆ ಪ್ರೀತಿ ತೋರಿಸಿದ್ದೇ ತಪ್ಪ, ಬಾಲಕಿ ಹುಟ್ಟು ಹಬ್ಬಕ್ಕೆ ಆಶೀರ್ವಾದ ಮಾಡಿದ್ದೇ ತಪ್ಪ. ಬಾಲಕಿ ಜೊತೆ ಮುತ್ಯ ವಿಡಿಯೋ ಹರಿಬಿಟ್ಟವರು ಯಾರು? ಹೋಕ್ಸೋ ಕೇಸ್ಗೆ ಮಲ್ಲಿಕಾರ್ಜುನ ಮುತ್ಯ ಹೇಳಿದ್ದೇನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಮುತ್ಯನ ಎಕ್ಸ್ಕ್ಲೂಸಿವ್ ಟಾಕ್. ಇಷ್ಟೊಂದು ವಿಡಿಯೋಗಳು ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅಟ್ಲೀಸ್ಟ್ ಆ ಮಗುವಿನ ಮುಖವನ್ನಾದರೂ ಕೂಡ ಬ್ಲರ್ ಮಾಡಬೇಕಾಯ್ತು. ಆ ಮಗುವಿನ ಮುಖವನ್ನ ಬ್ಲರ್ ಕೂಡ ಮಾಡಿಲ್ಲ. ಈಗ ಆ ಮಗುವಿನ ಭವಿಷ್ಯನೂ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವಾ? ಈ ವೈರಲ್ ಮಾಡುವಂತಹ ಮುಟ್ಟಾಳರು ಈ ಒಂದು ವಿಚಾರನ ಮರ್ತೇ ಬಿಟ್ರ ಅಂತ ಹೇಳಿ. ಇವ್ರ ಮನೆ ಹೆಣ್ಮಕ್ಳು ಆಗಿದ್ರೆ ಹೀಗೆ ಆಗ್ತಾ ಇತ್ತಾ? ಹೀಗೆ ಬಿಟ್ಬಿಡ್ತಾ ಇದ್ರ? ಹೀಗೆ ಆಗಿದ್ರೆ ಸುಮ್ಮನೆ ಇರ್ತಾ ಇದ್ರ? ಸದ್ಯಕ್ಕೆ ಪೋಷಕರಿಗೆ ತಲೆ ತಗ್ಗಿಸುವಂತಹ ಕೆಲಸ ಆಗಿದೆ. ಆದ್ರೆ ಇದಕ್ಕೆ ಮುತ್ಯ ಅವರು ಹೇಳ್ತಾ ಇರುವಂತಹ ಕಥೆನೇ ಬೇರೆ ಇದೆ. ತಂದೆ ಮತ್ತು ಮಗಳ ಬಾಂಧವ್ಯ ಅನ್ನುವಂತಹ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಆ ಬಾಲಕಿ ನಮ್ಮ ಕುಟುಂಬದ ಸದಸ್ಯೆ, ತಂದೆ ತನ್ನ ಮಕ್ಕಳಿಗೆ ಪ್ರೀತಿ ತೋರಿಸೋದು ತಪ್ಪಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಾಲಕಿಯ ಪೋಷಕರು ನಮ್ಮ ಕುಟುಂಬದ ಸದಸ್ಯರು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ದರ್ಶನಕ್ಕಾಗಿ ಬಾಲಕಿ ಜೊತೆ ಮಠಕ್ಕೆ ಬಂದಿದ್ದಂತಹ ಪೋಷಕರು ವಿಡಿಯೋ ಹರಿಬಿಟ್ಟಿರುವಂತಹ ಕಾರಣ ಬಾಲಕಿ ಪೋಷಕರಿಗೆ ತೊಂದರೆ ಆಗ್ತಾ ಇದೆ. ಬಾಲಕಿ ಹುಟ್ಟು ಹಬ್ಬ ಹಿನ್ನೆಲೆಯಲ್ಲಿ ಮಠಕ್ಕೆ ಅವರು ಬಂದಿದ್ರು. ಮಗಳ ಜೊತೆ ತಂದೆ ಆಟ ಆಡಿದ ರೀತಿ ನಾನು ನಡೆದುಕೊಂಡಿದ್ದೇನೆ ಅಷ್ಟೇ. ಆರೋಪದ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಮಲ್ಲಿಕಾರ್ಜುನ ಮುತ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಮುತ್ಯ ಏನ್ ಮಾತನಾಡಿದ್ರು ನೋಡ್ತಾ ಹೋಗೋಣ. ಹೇಳೋದಕ್ಕೆ ಏನು ಇಷ್ಟಪಡೋದು, ಇದು ಈ ವಿಡಿಯೋನ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಿದ್ದು ಭಾಳಷ್ಟು ತಪ್ಪು. ಯಾಕಪ್ಪ ಅಂದ್ರೆ ಇದು ಫ್ಯಾಮಿಲಿ ಮೆಂಬರ್, ಇದು ಫ್ಯಾಮಿಲಿಯಲ್ಲಿ ಕೂಡ ಒಂದು ತಂದೆ ಮಗಳಿಗೆ ತೊಗೊಂಡು ತಿರುಗಾಡೋ ಅಂಥ ಪರಿಸ್ಥಿತಿ ಕೂಡ ಇಲ್ಲಿ ಈ ಜಗತ್ತಿನಾಗ ಇರ್ಲಾರ್ದಂಗೆ ಅಷ್ಟೊಂದು ಭಾಳ ಕಷ್ಟ ಆಗೈತಿ. ಯಾಕಂದ್ರೆ ತಂದೆ ಕೊಡೋಂಥ ಪ್ರೀತಿ ನಾ ಕೊಟ್ಟದಷ್ಟೇ. ಯಾಕಂದ್ರೆ ನನ್ನ ಹತ್ರ ಅವರು ಒಂದು ಕುಟುಂಬ ಸದಸ್ಯರು, ಅವರ 4-5 ವರ್ಷದಿಂದಗಡೆ ನನ್ನ ಮಠಕ್ಕೆ ಬರ್ತಾ ಹೋಗ್ತಾಯಿದಾರ. ಅವರು ಒಂದು ಬರ್ಡೇ ವಿಚಾರದಲ್ಲಿ ನನ್ನ ಒಂದು ಸನ್ನಿಧಿಗೆ ಬಂದು ದರ್ಶನ ತಗೋಬೇಕಂತ ಬಂದಿದ್ರು. ಆ ವಿಚಾರದಲ್ಲಿ ಆ ವಿಡಿಯೋ ಒಂದು ಇಷ್ಟೊಂದು ಜನರ ಮುಖಾಂತರ ಮಧ್ಯೆ ಈ ಥರ ವಿಡಿಯೋ ಬಿಡೋದ್ರಲ್ಲಿಂದ ಯಾರಿಗೆ ನಷ್ಟ ಆಗಲ್ಲ, ಆ ಫ್ಯಾಮಿಲಿ ಕುಟುಂಬಕ್ಕೆ ನಷ್ಟ, ಭಾಳಷ್ಟು ದುಃಖ ಆಗ್ತದೆ. ಈ ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ. ಅವತ್ತು ಅನ್ನೋಕೆ ಏನಿಲ್ಲ, ಅವತ್ತು ಬರ್ಡೇಗೆ ಬಂದ ದಿನ ಎಲ್ಲರೂ ಒಂದು ಫ್ಯಾಮಿಲಿ ಸದಸ್ಯರ ಜೊತೆ ನಾನು ಕೂಡ ಆ ಫ್ಯಾಮಿಲಿಗೆ ಒಂದು ಬರ್ಡೇ ವಿಶ್ ಮಾಡಿದ ನಂತರ ಒಂದು ನನ್ನ ಕುಟುಂಬದ ಜೊತೆ ಒಂದು 2 ನಿಮಿಷ ಎಲ್ಲರ ಜೊತೆ ಟೈಮ್ ಸ್ಪ್ರೆಡ್ ಮಾಡ್ಬೇಕನ್ನೋ ಒಂದು ವಿಚಾರ ಇಟ್ಕೊಂಡ್ಗೇಸಿ ನನ್ನ ಮಗಳ ಥರ ನಾನು ಆಟ ಆಡಿದ್ದು ಸತ್ಯ. ಆ ಆಟ ಆಡಿದ್ದು ಸತ್ಯ ಅನ್ನೋಕೆ ನನ್ನ ನೋಡಿದಂಥ ಆಟ ಆಡಿದಂಥ ಖುಷಿನ ತಂದೆ ಅದು ಮಾಡಿದ್ದು ಈ ವಿಡಿಯೋ, ತಂದೆ ತಾಯಿ ಇಬ್ಬರು ಕೂಡಿ ಮಾಡಿದ್ದದು ವಿಡಿಯೋ. ಅದು ಮಾಡಿದಂಥ ವಿಡಿಯೋ ತಮ್ಮ ಫೋನಿನಲ್ಲಿ ತಮ್ಮ ಸ್ಟೇಟಸ್ ಆಗಲಿ, ತಮ್ಮ ಒಂದು ಇನ್ಸ್ಟಾಗ್ರಾಮ್ ಆಗಲಿ, ಅದರಲ್ಲಿ ಬಿಟ್ಟದಂಥ ಒಂದು ಸಂತೋಷ ವಿಷಯ ಇದು. ಯಾಕಂದ್ರೆ ನನ್ನ ಅಪ್ಪಾಜಿ ಜೊತೆ ನನ್ನ ಮಗಳು ಇಷ್ಟು ಒಂದು ಖುಷಿಯಾಗಿ ಅದರ ಒಂದು ವಿಚಾರ ಇಟ್ಕೊಂಡು ಅದೊಂದು ವಿಡಿಯೋನು ಬಿಟ್ಟದ್ದು ಸತ್ಯ. ಆ ವಿಡಿಯೋನು ಈ ಥರ ಕದ್ದು ಆ ಹುಡುಗಿ ಮುಖ ಬ್ರಲ್ ಮಾಡಿ ಈ ಥರ ಬಿಡೋದ್ರಲ್ಲದು ಏನಾದಂದ್ರೆ ನಿಮಗೆ ಏನು ನಷ್ಟ ಆಗಲ್ಲ. ಆ ಒಂದು ಒಳ್ಳೆಯ ಕುಟುಂಬ, ಒಂದು ಒಳ್ಳೆಯ ಸದಸ್ಯರಿಗೆ ನೀವು ಈ ಥರ ಮಾಡೋದ್ರಿಂದ ಭಾಳಷ್ಟು ದುಃಖದ ಮಾತಿದು, ಭಾಳ ಕಷ್ಟ ಅನ್ನಿಸ್ತದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಕೂಡ ಮಕ್ಕಳದಾವ, ನಮ್ಮಲ್ಲಿ ಕೂಡ ಅಣ್ಣ ತಮ್ಮ ಬಂಧು ಬಳಗನ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದಿದೆ. ಈ ಥರ ಮಾಡೋದ್ರಲ್ಲಿ ಇದು ಭಾಳಷ್ಟು ತೊಂದರೆ ಆಗ್ತದೆ. ಇದು ಹೇಳೋದಕ್ಕೆ ಏನು ಇಷ್ಟಪಡೋದು, ಇದು ಈ ವಿಡಿಯೋನ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಿದ್ದು ಭಾಳಷ್ಟು ತಪ್ಪು. ಯಾಕಪ್ಪ ಅಂದ್ರೆ ಇದು ಫ್ಯಾಮಿಲಿ ಮೆಂಬರ್, ಇದು ಫ್ಯಾಮಿಲಿಯಲ್ಲಿ ಕೂಡ ಒಂದು ತಂದೆ ಮಗಳಿಗೆ ತೊಗೊಂಡು ತಿರುಗಾಡೋ ಅಂಥ ಪರಿಸ್ಥಿತಿ ಕೂಡ ಇಲ್ಲಿ ಈ ಜಗತ್ತಿನಾಗ ಇರ್ಲಾರ್ದಂಗೆ ಅಷ್ಟೊಂದು ಭಾಳ ಕಷ್ಟ ಆಗೈತಿ. ಯಾಕಂದ್ರೆ ತಂದೆ ಕೊಡೋಂಥ ಪ್ರೀತಿ ನಾ ಕೊಟ್ಟದಷ್ಟೇ. ಯಾಕಂದ್ರೆ ನನ್ನ ಹತ್ರ ಅವರು ಒಂದು ಕುಟುಂಬ ಸದಸ್ಯರು, ಅವರ 4-5 ವರ್ಷದಿಂದಗಡೆ ನನ್ನ ಮಠಕ್ಕೆ ಬರ್ತಾ ಹೋಗ್ತಾಯಿದಾರ. ಅವರು ಒಂದು ಬರ್ಡೇ ವಿಚಾರದಲ್ಲಿ ನನ್ನ ಒಂದು ಸನ್ನಿಧಿಗೆ ಬಂದು ದರ್ಶನ ತಗೋಬೇಕಂತ ಬಂದಿದ್ರು. ಆ ವಿಚಾರದಲ್ಲಿ ಆ ವಿಡಿಯೋ ಒಂದು ಇಷ್ಟೊಂದು ಜನರ ಮುಖಾಂತರ ಮಧ್ಯೆ ಈ ಥರ ವಿಡಿಯೋ ಬಿಡೋದ್ರಲ್ಲಿಂದ ಯಾರಿಗೆ ನಷ್ಟ ಆಗಲ್ಲ, ಆ ಫ್ಯಾಮಿಲಿ ಕುಟುಂಬಕ್ಕೆ ನಷ್ಟ, ಭಾಳಷ್ಟು ದುಃಖ ಆಗ್ತದೆ. ಈ ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ. ಅವತ್ತು ಅನ್ನೋಕೆ ಏನಿಲ್ಲ, ಅವತ್ತು ಬರ್ಡೇಗೆ ಬಂದ ದಿನ ಎಲ್ಲರೂ ಒಂದು ಫ್ಯಾಮಿಲಿ ಸದಸ್ಯರ ಜೊತೆ ನಾನು ಕೂಡ ಆ ಫ್ಯಾಮಿಲಿಗೆ ಒಂದು ಬರ್ಡೇ ವಿಶ್ ಮಾಡಿದ ನಂತರ ಒಂದು ನನ್ನ ಕುಟುಂಬದ ಜೊತೆ ಒಂದು 2 ನಿಮಿಷ
ಎಲ್ಲರ ಜೊತೆ ಟೈಮ್ ಸ್ಪ್ರೆಡ್ ಮಾಡ್ಬೇಕನ್ನೋ ಒಂದು ವಿಚಾರ ಇಟ್ಕೊಂಡ್ಗೇಸಿ ನನ್ನ ಮಗಳ ಥರ ನಾನು ಆಟ ಆಡಿದ್ದು ಸತ್ಯ. ಆ ಆಟ ಆಡಿದ್ದು ಸತ್ಯ ಅನ್ನೋಕೆ ನನ್ನ ನೋಡಿದಂಥ ಆಟ ಆಡಿದಂಥ ಖುಷಿನ ತಂದೆ ಅದು ಮಾಡಿದ್ದು ವಿಡಿಯೋ, ತಂದೆ ತಾಯಿ ಇಬ್ಬರು ಕೂಡಿ ಮಾಡಿದ್ದದು ವಿಡಿಯೋ. ಅದು ಮಾಡಿದಂಥ ವಿಡಿಯೋ ತಮ್ಮ ಫೋನಿನಲ್ಲಿ ತಮ್ಮ ಸ್ಟೇಟಸ್ ಆಗಲಿ, ತಮ್ಮ ಒಂದು ಇನ್ಸ್ಟಾಗ್ರಾಮ್ ಆಗಲಿ, ಅದರಲ್ಲಿ ಬಿಟ್ಟದಂಥ ಒಂದು ಸಂತೋಷ ವಿಷಯ ಇದು. ಯಾಕಂದ್ರೆ ನನ್ನ ಅಪ್ಪಾಜಿ ಜೊತೆ ನನ್ನ ಮಗಳು ಇಷ್ಟು ಒಂದು ಖುಷಿಯಾಗಿ ಅದರ ಒಂದು ವಿಚಾರ ಇಟ್ಕೊಂಡು ಅದೊಂದು ವಿಡಿಯೋನು ಬಿಟ್ಟದ್ದು ಸತ್ಯ. ಆ ವಿಡಿಯೋನು ಈ ಥರ ಕದ್ದು ಆ ಹುಡುಗಿ ಮುಖ ಬ್ರಲ್ ಮಾಡಿ ಈ ಥರ ಬಿಡೋದ್ರಲ್ಲ ಏನಾದಂದ್ರೆ ನಿಮಗೇನು ನಷ್ಟ ಆಗಲ್ಲ. ಆ ಒಂದು ಒಳ್ಳೆಯ ಕುಟುಂಬ, ಒಂದು ಒಳ್ಳೆಯ ಸದಸ್ಯರಿಗೆ ನೀವು ಈ ಥರ ಮಾಡೋದ್ರಿಂದ ಭಾಳಷ್ಟು ದುಃಖದ ಮಾತಿದು, ಭಾಳ ಕಷ್ಟ ಅನ್ನಿಸ್ತದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಕೂಡ ಮಕ್ಕಳದಾವ, ನಮ್ಮಲ್ಲಿ ಕೂಡ ಅಣ್ಣ ತಮ್ಮ ಬಂಧು ಬಳಗನ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದಿದೆ. ಈ ಥರ ಮಾಡೋದ್ರಲ್ಲಿ ಭಾಳಷ್ಟು ತೊಂದರೆ ಆಗ್ತದೆ. ಇದು ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.